ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಏನೇ ಪಾಂಡು, ಹೇಗಿದ್ದೀಯಾ? ಇನ್ನು ನಿನ್ನ ಚಿಂತೆಗಳಿಗೆಲ್ಲ ಪರಿಹಾರ ಸಿಕ್ಕಾಯಿತು. ನೀನಿನ್ನು ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿನ್ನ ಮಕ್ಕಳ ಭವಿಷ್ಯ ಚೆನ್ನಾಗಾಗೋದಕ್ಕೆ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆನೂ ಆಗಿದೆ. ತಾಳು, ನಿನ್ನ ನೋಡೋದಕ್ಕೆ ನಮ್ಮ ಸೀನಿಯರ್ ಬಂದಿದ್ದಾರೆ. ಅವರೇ ಇದಕ್ಕೆಲ್ಲ ಕಾರಣ. ಒಂದು ನಿಮಿಷ, ಅವ್ರನ್ನೇ ಕರಿತೇನೆ. ಪಾಂಡು, ಇವರು DK ಅಂತ. ಅವರೇ ನಿನ್ನ ಮಕ್ಕಳಿಗೋಸ್ಕರ ಇಷ್ಟನ್ನೆಲ್ಲ ಮಾಡಿರೋದು. ಪಾಂಡು ಸೋಲ್ಕರ್, ಸೂರು ನಾಯಕನ ಬಲಗೈ ಬಂಟ. ಗಲ್ಲು ಶಿಕ್ಷೆಯಾಗಿ ಜೈಲಲ್ಲಿ ಕೂತು ಅನಾಥವಾಗಿರೋ ನಿನ್ನ ಮಕ್ಕಳ ಬಗ್ಗೆ ಅಸಹಾಯಕನಾಗಿ ಯೋಚನೆ ಮಾಡ್ತೀನಿ. ಚಿಂತೆ ಮಾಡಬೇಡ, ಆ ಪರಿಸ್ಥಿತಿ ಏನಿಲ್ಲ. ಪ್ರದೀಪ್, ನಾನು ನಿನ್ನ ಹತ್ರ ಕಳಿಸಿದ್ದೆ ಒಂದು ಸ್ಟೇಟ್ಮೆಂಟ್ ಬಗ್ಗೆ. ಅದರ ಬದಲಾಗಿ ನಿನ್ನ ಮಕ್ಕಳ ಭವಿಷ್ಯನ ಸೆಕ್ಯೂರ್ ಮಾಡೋ ಹೊಣೆ ನಮ್ಮದು ಅಂತ. ಅದಕ್ಕೆ ನೀವು ಹೇಳ್ದ ಹಾಗೆ ಮಾಡ್ತೀರಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೇಳಿದೆ ಅಂತ. ಪ್ರದೀಪ್? ಹಾಂ ಪಾಂಡು, ನೋಡು, ಇದು ನಿನ್ನ ಮಕ್ಕಳ ಬೋರ್ಡಿಂಗ್ ಸ್ಕೂಲಿನ ಫೀಸ್ ಕಟ್ಟಿರೋ ರಸೀತಿಗಳು. ಇದು ನಿನ್ನ ಮಕ್ಕಳ ಹೆಸರಿನಲ್ಲಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿರೋ ಅಂಥ ರೆಸೀಟ್ಸ್. ನಂಬಿಕೆ ಬಂತ? ನಿನ್ನ ಮಕ್ಕಳ ಜೀವನಕ್ಕೆ, ಅವ್ರ ಎಜುಕೇಷನ್ಗೆ ಯಾವ ತೊಂದರೆನೂ ಇಲ್ಲ. ಅವ್ರು ಬಯಸಿದ್ದನ್ನು ಓದ್ಬೋದು. ನಿನ್ನ ಮಕ್ಕಳ ಭವಿಷ್ಯದ ವಿಚಾರವಾಗಿ ಇನ್ನೂ ನಿನ್ನ ನಿಶ್ಚಿಂತೆಯಾಗಿರ್ಬೋದು. ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನೋಡು ಪಾಂಡು, ನಾನು ನಿನ್ನ ಮಕ್ಕಳ ಜೀವನ ಉಳಿಸಿದ್ದೀನಿ. ಅವರೆಲ್ಲೋ ಅನಾಥವಾಗಿ ಬೆಳೆಯೋದನ್ನು, ಅವ್ರ ಜೀವನ ನಾಶವಾಗೋದನ್ನು ನಾನು ತಪ್ಪಿಸಿದ್ದೀನಿ. ನಿನಗೆ ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದೀನಿ. ಈಗ ನೀನು ನನಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಹೇಳಿ ಸರ್, ಅದೇನು ಹೇಳಬೇಕು ಅಂತ ಹೇಳಿ ಸರ್. ಯುವರ್ ಆನರ್, ಇವನು ಪಾಂಡು ಸೋಲ್ಕರ್ 21 ಕೊಲೆ, ಸುಲಿಗೆ, ಕಿಡ್ನಾಪ್ ಕೇಸ್ಗಳಲ್ಲಿ ಅಪರಾಧಿಯಾಗಿದ್ದು. ಅಷ್ಟೇ ಅಲ್ಲ ಯುವರ್ ಆನರ್, ಇವನ ಮೇಲಿದ್ದ ಆಪಾದನೆಗಳೆಲ್ಲ ಸಾಬೀತಾಗಿ ಗಲ್ಲು ಶಿಕ್ಷೆ ಕೂಡ ಆಗಿದೆ. ಸಾವನ್ನು ಎದುರು ನೋಡ್ತಾ ಇರೋ ಮನುಷ್ಯ ಅವನು. ಇವನು ಹೇಳೋ ಸಾಕ್ಷಿ ಈ ಕೇಸ್ನಲ್ಲಿ ತುಂಬ ಮುಖ್ಯ ಆಗುತ್ತೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನು ಸಾಕ್ಷಿ ಹೇಳ್ತಾನೆ ಆಯಿತಾ? ನನ್ನ ಹೆಸರು ಪಾಂಡು ಸೋಲ್ಕರ್ ಅಂತ ಸ್ವಾಮಿ. ದರೋಡೆ, ಕೊಲೆ, ಕಿಡ್ನ್ಯಾಪ್ ಕೇಸ್ಗಳಲ್ಲಿ ಪೊಲೀಸ್ನವ್ರು ಹುಡುಕ್ತಾ ಇದ್ದ ಸುರುನಾಯಕ್ ಜೊತೆ ನಾನು ಇದ್ದೆ. ನಾನು ಅವನಿಗೆ ಬಲಗೈ ಬಂಟನಾಗಿದ್ದೆ. ಸುರುನಾಯಕ್ ಮಾಡಿದಂಥ ಕೊಲೆ, ಸುಲಿಗೆ, ದರೋಡೆ ಎಲ್ಲ ಕೇಸ್ಗಳಲ್ಲೂ ನಾನೂ ಭಾಗಿಯಾಗಿದ್ದೆ. ನನ್ನ ಮೇಲಿದ್ದ 21 ಕೇಸ್ಗಳಲ್ಲಿ 18 ಕೇಸ್ಗಳು ಸಾಬೀತಾಗಿ ನನಗೀಗ ಗಲ್ಲು ಶಿಕ್ಷೆಯಾಗಿದೆ ಸ್ವಾಮಿ. ಅದನ್ನೆಲ್ಲ ನಿಮ್ಮ ವಕೀಲರು ಹೇಳಿದ್ದಾರೆ. ಕಾತ್ಯಾನಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳಬೇಕು ಅಂತಿದ್ದೀರಿ?
ಕಾತ್ಯಾಯಿನಿ ಕೊಲೆನ ನಾನು ಸುರುನಾಯ್ಕ ಇಬ್ಬರು ಸೇರಿ ಮಾಡಿದ್ವಿ ಮಹಾಸ್ವಾಮಿ. ಕಾತ್ಯಾಯಿನಿ ಕೊಲೆನ ನೀನು ಸೂರು ನಾಯಕ್ ಯಾಕೆ ಮಾಡಿದೆ? ಹಣಕ್ಕೋಸ್ಕರ ವೈಷ್ಣವಗಿರಿಯಿಂದ ಕಾತ್ಯಾಯಿನಿನ ಕಿಡ್ನ್ಯಾಪ್ ಮಾಡಿ ಅವ್ರ ಮನೆಯವರಿಗೆ ಹಣದ ಬೇಡಿಕೆ ಇಟ್ವಿ. ಹಾಗೆ ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸಿದ್ರೆ ನಿಮ್ಮ ಮಗಳ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟರು. ನಮ್ಮ ಎಚ್ಚರಿಕೆಗೆ ಅವ್ರು ಕೇರೆ ಮಾಡಲಿಲ್ಲ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರು. ಪೊಲೀಸ್ನವರು ನಮ್ಮ ಹಿಂದೆ ಬಿದ್ದರು. ಅಲ್ಲಿಂದ ನಮಗೆ ತೊಂದರೆ ಶುರು ಆಯಿತು. ಒಂದು ಕಡೆ ಹಣ ಇಲ್ಲ, ಇನ್ನೊಂದು ಕಡೆ ಪೊಲೀಸ್ನವ್ರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಕಾತ್ಯಾಯಿನಿನ ಕೊಲ್ಲಬೇಕಾಗಿ ಬಂತು. ಅದಕ್ಕೆ ಯುವರ್ ನಾನು ಸುರುನಾಯಕ್ ಸೇರಿ ಕಾತ್ಯಾಯಿನ ಕೊಲ್ಬಿಟ್ವಿ. ಯುವರ್ ಆನರ್, ಸಾಯೋ ವ್ಯಕ್ತಿ ಸುಳ್ಳು ಹೇಳಲ್ಲ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಪಾಂಡು ಸೋಲ್ಕರ್ಗೆ ಗಲ್ಲು ಶಿಕ್ಷೆಯಾಗಿದೆ. ಅವನ ಸಾವು ತುಂಬ ಹತ್ತಿರದಲ್ಲಿದೆ. ಈಗ ಅವನು ಸುಳ್ಳು ಹೇಳಿ ಏನಾಗಬೇಕಾಗಿದೆ ಯುವರ್ ಆನರ್? ಕೊಲೆ ಮಾಡಿರೋ ವ್ಯಕ್ತಿ ಕಾತ್ಯಾಯಿನಿ ಕೊಲೆನ ತಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿರುವಾಗ ಆ ಕೊಲೆನ ರಾಜೀವನೇ ಮಾಡಿದಾನೆ ಅಂತ ಸಾಧಿಸೋದಕ್ಕೆ ಶಂಕರದಾಸ್ ಫ್ಯಾಮಿಲಿಯವರು ಮಾಡಿರೋ ಸಂಚು ಇದು ಅಂತ ನಿರ್ವಿವಾದವಾಗಿ ಸಾಬೀತಾಗಿದೆ. ಅಂಗೈ ಹುಣ್ಣಿಗೆ ಕಣ್ಣಿಡಿಬೇಕಾ ಯುವರ್ ಆನರ್? ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀರಾ ಮಿಸ್ಟರ್ ದೀಕ್ಷಿತ್ ಅವರೇ? ಎಸ್ ಯುವರ್ ಆನರ್. ಕಾತ್ಯಾಯಿನಿ ಕೊಲೆನ ನೀನಾಗಲಿ ಸುರುನಾಯಕ್ ಆಗಲಿ ಮಾಡಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ವಾ? ಹೌದು. ಮತ್ತೆ ಪೊಲೀಸ್ನವ್ರ ಹತ್ರ ನೀನಾಗಲಿ ಸುರುನಾಯಕ್ ಆಗಲಿ ಕಾತ್ಯಾಯಿನಿ ಕೊಲೆ ಮಾಡಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಈಗ ಕೋರ್ಟಲ್ಲಿ ಬಂದು ಕಾತ್ಯಾಯಿನಿ ಕೊಲೆ ನಾನೇ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ, ಯಾವುದು ಸತ್ಯ? ಈಗ ನಾನು ಕೋರ್ಟಲ್ಲಿ ಹೇಳಿದ್ದೇ ಸತ್ಯ. ಯಾಕೆಂದರೆ ಕೋರ್ಟ್ನಲ್ಲಿ ಸತ್ಯ ಹೇಳೋಕ್ಕೆ ಯಾವ ನಿರ್ಬಂಧವೂ ಇರೋದಿಲ್ಲ. ಆದರೆ ಪೊಲೀಸ್ ಕಸ್ಟಡಿನಲ್ಲಿ ಪೊಲೀಸ್ನವರು ಬರೆದಿದ್ದ ಸ್ಟೇಟ್ಮೆಂಟ್ಗೆ ನಾನು ಸೈನ್ ಹಾಕಬೇಕಾಗತ್ತೆ. ಈ ಮೊಕದ್ದಮೆಯಲ್ಲಿ ಸಮಾಜದ ಉಚ್ಚಸ್ಥಾನದಲ್ಲಿರುವ ಗೌರವಾನ್ವಿತ ವ್ಯಕ್ತಿಗಳು ಭಾಗಿಯಾಗಿರುವುದರಿಂದ ಎಲ್ಲರ ಕುತೂಹಲ ಕೆರಳಿಸಿದೆ. ಈ ಕೊಲೆ ಪ್ರಕರಣವು 3 ಬಾರಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಹೊಸ ಸಾಕ್ಷಿಗಳನ್ನು, ಹೊಸ ಬೆಳವಣಿಗೆಯನ್ನು ಹೊರತಂದಿದೆ. ಹೀಗಾಗಿ ಈ ಮೊಕದ್ದಮೆಯು ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ. ಆರಂಭಿಕ ಹಂತದಲ್ಲಿ ಇದು ಹಣಕ್ಕಾಗಿ ಅಪಹರಣ ಮತ್ತು ನಂತರದ ಕೊಲೆ ಎಂಬ ನೇರ ಸರಳವಾದ ಪ್ರಕರಣದಂತೆ ಕಂಡುಬಂದಿತ್ತು. ನಂತರದ ಬೆಳವಣಿಗೆಗಳು ಈ ಪ್ರಕರಣವನ್ನು ಸಂಕೀರ್ಣಗೊಳಿಸಿದ್ದು, ಆರೋಪಿ ಸ್ಥಾನದಲ್ಲಿ ಅಪಹರಣಕಾರನ ಬದಲು ಕೊಲೆಯಾಗಿರುವ ಕಾತ್ಯಾಯಿನಿಯ ಗಂಡನೇ ಆದ ರಾಜೀವ್ ಶರ್ಮನನ್ನು ತಂದು ನಿಲ್ಲಿಸಿದೆ. ಕಾತ್ಯಾಯಿನ ಅಪಹರಣವೂ ಕೂಡ ಆಪಾದಿತ ರಾಜೀವ್ ಶರ್ಮಾ ಅವರ ಸಂಚಿನ ಭಾಗವೆಂದು ಹೇಳಲಾಗಿದೆ. ಈ ಇಡೀ ಪ್ರಕರಣ ಕೋಟ್ಯಾಂತರ ರೂಪಾಯಿ ಹಣ, ಆಸ್ತಿ, ಕಂಪನಿ ವಹಿವಾಟನ್ನು ಒಳಗೊಂಡಿರುವುದರಿಂದ ರಾಜೀವ್ ಶರ್ಮಾ ಮೇಲಿರುವ ಆರೋಪವನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ. ಪ್ರಕರಣವನ್ನು ಇನ್ನೊಂದು ದೃಷ್ಟಿಕೋನದಿಂದ ಪರಿಶೀಲಿಸಿದಾಗ ಕಾತ್ಯಾಯಿನಿಯ ಸಾವಿನ ನಂತರ ಶಂಕರದಾಸ್ ಅವರ ಕೋಟ್ಯಾಂತರ ರೂಪಾಯಿ ಹಣ, ಆಸ್ತಿ ಆಕೆಯ ಪತಿ ರಾಜೀವ್ ಶರ್ಮಾನ ಕೈ ಸೇರಿದ್ದು ಶಂಕರದಾಸ್ ಕುಟುಂಬದವರ ಅತೃಪ್ತಿಗೆ, ಅಸಮಾಧಾನಕ್ಕೆ ಕಾರಣವಾಗಿದ್ದು, ಆಸ್ತಿಯನ್ನು ಮರಳಿ ಪಡೆಯಲು ಶಂಕರದಾಸ್ ಕುಟುಂಬದವರು ರಾಜೀವ್ ಶರ್ಮಾ ಅವರ ಮೇಲೆ ವೃಥ ಆರೋಪ ಮಾಡಿರುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ. ಈ ಎಲ್ಲ ಸಾಧ್ಯತೆಗಳಲ್ಲಿ
ಯಾವುದು ವಾಸ್ತವ ಮತ್ತು ಸತ್ಯ ಎಂಬುದನ್ನು ಪರಿಶೀಲಿಸಿ ತೀರ್ಮಾನಿಸುವ ಜವಾಬ್ದಾರಿ ನ್ಯಾಯಾಲಯದ ಮೇಲಿದೆ. ಪ್ರಾಸಿಕ್ಯೂಷನ್ ಪರವಾಗಿ ಕಾತ್ಯಾಯನಿಯ ತಂದೆಯಾದ ಶಂಕರ್ದಾಸ್ ಅವರ ಹೇಳಿಕೆಯ ಪ್ರಕಾರ ರಾಜೀವ್ ಶರ್ಮಾ ಕಾತ್ಯಾಯನಿಯನ್ನು ಮದುವೆಯಾಗಿದ್ದು ಆಸ್ತಿಯನ್ನು ಪಡೆದುಕೊಳ್ಳುವ ಸಂಚಿನ ಒಂದು ಭಾಗ. ಅದಕ್ಕಾಗಿಯೇ ರಾಜೀವ್ ಶರ್ಮಾ ಕಾತ್ಯಾಯನಿಯನ್ನು ಕೊಲೆ ಮಾಡಿರುತ್ತಾನೆ. ಆದರೆ ಪ್ರತಿವಾದಿ ವಕೀಲರು ತಮ್ಮ ಪಾಟಿ ಸವಾಲಿನಲ್ಲಿ ರಾಜೀವ್ ಶರ್ಮಾ ಮೇಲೆ ಶಂಕರ್ದಾಸ್ ಅವರು ಹೊರಿಸಿರುವ ಆರೋಪವೇ ಸುಳ್ಳು, ರಾಜೀವ್ ಶರ್ಮನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವುದು ಶಂಕರ್ದಾಸ್ ಅವರದೇ ಸಂಚು ಎಂಬ ಸಾಧ್ಯತೆಯನ್ನು ಬೆಳಕಿಗೆ ತಂದಿರುತ್ತಾರೆ. ಪ್ರಾಸಿಕ್ಯೂಷನ್ ಪರ ಎರಡನೇ ಸಾಕ್ಷಿಯಾದ ಜಗದೀಶ್ ದಾಸ್ ಹೇಳಿಕೆಯಂತೆ ಕಾತ್ಯಾಯನಿ ಕೊಲೆಯಾದ ಸೈತಾನ್ ಘಾಟ್ ಎಂಬ ಸ್ಥಳದಲ್ಲಿ ಮತ್ತು ಆಕೆ ಕೊಲೆಯಾದ ಸಮಯದಲ್ಲಿ ಜಗದೀಶ್ ದಾಸ್ ಅವರ ದೂರವಾಣಿ ಕರೆಯನ್ನು ರಾಜೀವ್ ಶರ್ಮಾ ಸ್ವೀಕರಿಸಿರುತ್ತಾರೆ. ಮೊಬೈಲ್ ಕಂಪನಿ ನೀಡಿರುವ ದಾಖಲೆಗಳ ಪ್ರಕಾರ ಜಗದೀಶ್ ದಾಸ್ ಅವರ ಹೇಳಿಕೆ ಸತ್ಯವಾಗಿರುತ್ತದೆ. ಈ ಪ್ರಕರಣ ಮರುತನಿಖೆಗೆ ಈ ಅಂಶವೇ ಪ್ರಮುಖ ಕಾರಣವಾಗಿದೆ. ಈ ಮೊಕದ್ದಮೆಯ ಮೂರನೇ ಸಾಕ್ಷಿದಾರರು ಸ್ವರೂಪ. ಅವರ ಹೇಳಿಕೆಯು ಜಗದೀಶ್ ದಾಸ್ ಅವರ ಹೇಳಿಕೆಗೆ ಪೂರಕವಾಗಿದ್ದು, ಕೊಲೆಯಾದ ಕೆಲವೇ ಗಂಟೆಗಳ ಮುಂಚೆ ಕಾತ್ಯಾಯನಿಯನ್ನು ಆಕೆಯ ಗೆಳತಿ ರಶ್ಮಿ ಪೂನಾ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾಗಿದ್ದಳು ಮತ್ತು ಅದಕ್ಕೆ ಸಂಬಂಧಿಸಿದ ಡೈರಿಯನ್ನು ತರಲು ಮೈಸೂರಿಗೆ ಹೋದಾಗ ರಶ್ಮಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದು, ಇದು ಅಪಘಾತವಲ್ಲ, ರಾಜೀವ್ ಶರ್ಮನ ಕೈವಾಡವಿರುವ ಕೊಲೆ ಎಂಬುದಾಗಿ ಸ್ವರೂಪ ಹೇಳಿಕೆ ನೀಡಿರುತ್ತಾರೆ. ಇಡೀ ಪ್ರಕರಣವನ್ನು ಅವಲೋಕಿಸಿದಾಗ ಈ ಘಟನೆ ಒಂದು ಆಕಸ್ಮಿಕ ಮಾತ್ರವಷ್ಟೇ ಎಂದು ತಿರಸ್ಕರಿಸಲಾಗುವುದಿಲ್ಲ. ರಶ್ಮಿ ಕೊಲೆ ಪ್ರಕರಣವು ರಾಜೀವ್ ಶರ್ಮನ ವಿರುದ್ಧ ಸಾಂದರ್ಭಿಕ ಸಾಕ್ಷಿಯಾಗಿ ನಿಲ್ಲುತ್ತದೆ. ಕಾತ್ಯಾಯನಿಯ ಕೊಲೆ ಪ್ರಕರಣವು 3 ಬಾರಿ ತನಿಖೆಗೊಳಪಟ್ಟಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಧೋರಣೆಯು ಇಲ್ಲಿ ಪ್ರಶ್ನಾರ್ಹವಾಗುತ್ತದೆ. ಮೊದಲನೇ ತನಿಖೆಯಲ್ಲಿ ಕಾತ್ಯಾಯನಿ ಕೊಲೆಯನ್ನು ಅಪಹರಣಕಾರ ಸುರು ನಾಯಕ್ ಮಾಡಿದ್ದನೆಂದು ತೀರ್ಮಾನಿಸಲಾಗಿತ್ತು. ಹೊಸ ಸಾಕ್ಷಿಗಳ ಆಧಾರದ ಮೇಲೆ ಪ್ರಕರಣ ಮರುತನಿಖೆ ಆಗುವ ವೇಳೆಗೆ ಸಾಕಷ್ಟು ಕಾಲ ವ್ಯಯವಾಗಿದ್ದು, ಹಲವು ಮುಖ್ಯ ಸಾಕ್ಷಿಗಳು ಶಿಥಿಲಗೊಂಡಿರುವ ಮತ್ತು ನಾಶವಾಗಿರುವ ಸಾಧ್ಯತೆಗಳಿರುತ್ತದೆ. ತನಿಖಾಧಿಕಾರಿಯು ಒಂದೇ ಸಾಕ್ಷಿಯ ಬಳಿ 2 ಬಾರಿ ಹೇಳಿಕೆ ತೆಗೆದುಕೊಂಡಿರುವುದು, ತನಿಖೆಯ ವೇಳೆ ಸಾಕಷ್ಟು ಕಾಲವ್ಯಯ ಮಾಡಿರುವುದು, ತನಿಖೆಯ ವೇಳೆ ಪದೇ ಪದೇ ಫಿರ್ಯಾದುದಾರರನ್ನೇ ಭೇಟಿ ಮಾಡಿರುವುದು ತನಿಖೆಯು ಪೂರ್ವಾಗ್ರಹ ಆಧಾರಿತವಿರಬಹುದೆಂಬ ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತದೆ. ಆರೋಪಿಯ ಮೇಲಿರುವ ಆಪಾದನೆಯನ್ನು ಸಾಬೀತುಪಡಿಸಲು ಇರುವ ಅತಿ ಮುಖ್ಯವಾದ ಸಾಕ್ಷ್ಯ ಎಂದರೆ ಮೊಬೈಲ್ ಫೋನ್. ಕಾತ್ಯಾಯನಿ ಕೊಲೆಯಾದ ದಿನ ಮೊಬೈಲ್ ರಾಜೀವನ ಬಳಿ ಇರಲಿಲ್ಲವೆಂದು ಹೇಳಿರುವ ಪ್ರತಿವಾದಿ ವಕೀಲರು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಕೊಲೆಯಾದ ಹಿಂದಿನ ದಿನವೇ ತಾನು ಮೊಬೈಲ್ ಫೋನ್ ಕಳೆದುಕೊಂಡ ಬಗ್ಗೆ ರಾಜೀವ್ ಕಾಡುಗುಪ್ಪೆ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರಿನ ಪ್ರತಿ ನ್ಯಾಯಾಲಯದ ಮುಂದಿರುತ್ತದೆ. ಆದ್ದರಿಂದ ಕೊಲೆಯಾದ ಸಮಯದಲ್ಲಿ ರಾಜೀವ್ ಶರ್ಮಾ ಸೈತಾನ್ ಘಾಟ್ನಲ್ಲಿದ್ದ ಎಂಬುದಾಗಿ ಸಾಬೀತುಪಡಿಸಲು ಈ ಸಾಕ್ಷ್ಯ ಅನುಪಯುಕ್ತವಾಗುತ್ತದೆ. ರಾಜೀವ್ನ ಮೊಬೈಲ್ ಫೋನ್ ಕಳೆದಿರುವುದು ಸುಳ್ಳು. ಮೊಬೈಲ್ ಫೋನ್ ಕಳೆದಿರುವ ಬಗ್ಗೆ ಕೊಟ್ಟಿರುವ ದೂರು ಸಹ ಈ ಮೊಕದ್ದಮೆಗಾಗಿಯೇ ಸೃಷ್ಟಿಯಾದುದು ಎಂಬುದು ಪ್ರಾಸಿಕ್ಯೂಷನ್ ಅವರ ವಾದ. ಆದರೆ ಅವರ ಈ ವಾದವನ್ನು ಪುಷ್ಟೀಕರಿಸಲು ಯಾವುದೇ ಸಾಕ್ಷ್ಯಾಧಾರವನ್ನು ಒದಗಿಸಿರುವುದಿಲ್ಲ. ಹಾಗಾಗಿ ಪ್ರಾಸಿಕ್ಯೂಷನ್ ಅವರ ವಾದವನ್ನು ನ್ಯಾಯಾಲಯವು ಒಪ್ಪುವುದಿಲ್ಲ. ಈ ಎಲ್ಲ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅಪಹರಣಕಾರ ಸೂರು ನಾಯಕನ ಜೊತೆಗಾರನಾದ ಪಾಂಡು ಸೋಲ್ಕರ್ನ ಹೇಳಿಕೆಯು ಅತಿ ಮುಖ್ಯವಾಗುತ್ತದೆ. ಕಾತ್ಯಾಯನಿಯ ಕೊಲೆಯನ್ನು ಅಪಹರಣಕಾರ ಸೂರು ನಾಯಕನ ಹೆಸರನ್ನು ಬಳಸಿಕೊಂಡು ರಾಜೀವ್ ಶರ್ಮಾ ಮಾಡಿರುವನೆಂಬುದು ಪ್ರಾಸಿಕ್ಯೂಷನ್ ಅವರ ಪ್ರಮುಖ ಆರೋಪವಾಗಿದೆ.
ಈ ಅಂಶದ ಸುತ್ತಲೇ ಇಡೀ ಪ್ರಕರಣ ಸುತ್ತುತ್ತಿದ್ದು, ಪ್ರಾಸಿಕ್ಯೂಷನ್ ಪರ ಸಾಕ್ಷಿ ಹೇಳಲು ಹಾಜರಾದ ಸೂರು ನಾಯಕನ ಜೊತೆಗಾರನಾದ ಪಾಂಡು ಸೋಲ್ಕರ್ ಕಾತ್ಯಾಯನ ಕೊಲೆಯನ್ನು ಸೂರು ನಾಯಕ್ ಜೊತೆ ಸೇರಿ ತಾನೇ ಮಾಡಿರುವುದೆಂದು ಒಪ್ಪಿಕೊಂಡಿರುತ್ತಾನೆ. ಇಪ್ಪತ್ತೊಂದು ಪ್ರಕರಣಗಳಲ್ಲಿ 18 ಪ್ರಕರಣಗಳ ಆರೋಪವು ಸಾಬೀತಾಗಿ ಗಲ್ಲು ಶಿಕ್ಷೆ ಆಗಿರುವ, ಸಾವನ್ನು ಎದುರು ನೋಡುತ್ತಿರುವ ಪಾಂಡು ಸೋಲ್ಕರ್ ಹೇಳಿಕೆ ಮಹತ್ವದ್ದಾಗಿರುತ್ತದೆ. ಪಾಂಡು ಸೋಲ್ಕರ್ನ ಹೇಳಿಕೆಯನ್ನು ಈ ಪ್ರಕರಣದ ಅತ್ಯಂತ ಪ್ರಮುಖ ಸಾಕ್ಷಿ ಎಂದು ನ್ಯಾಯಾಲಯ ಪರಿಗಣಿಸುತ್ತದೆ. ಈ ಮೊಕದ್ದಮೆಯ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ರಾಜೀವ್ ಶರ್ಮಾ ಅವರ ಮೇಲಿನ ಎಲ್ಲ ಆರೋಪಗಳನ್ನು ನ್ಯಾಯಾಲಯ ತಳ್ಳಿಹಾಕದಿದ್ದರೂ ಪ್ರಾಸಿಕ್ಯೂಷನ್ನ ಪರ ವಕೀಲರು ಈ ಎಲ್ಲ ಆರೋಪಗಳನ್ನು ಸಾಬೀತುಪಡಿಸಲು ಸರಿಯಾದ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಒದಗಿಸಲು ವಿಫಲರಾಗಿರುವ ಕಾರಣ ನ್ಯಾಯಾಲಯವು ಕಾತ್ಯಾಯನ ಕೊಲೆ ಮೊಕದ್ದಮೆಯಲ್ಲಿ ಆರೋಪಿಯಾಗಿರುವ ರಾಜೀವ್ ಶರ್ಮನನ್ನು ಬಿಡುಗಡೆಗೊಳಿಸಿದೆ. Cheers for your good health and congrats for your release. Thank you. And credit goes to you. ಜೈಲಿನ ಬಂಧನದಲ್ಲಿದ್ದಾಗ ಹೊರ ಜಗತ್ತನ್ನು ನೋಡದೆ ನನಗೆ ಹುಚ್ಚಿಡ್ದಾಗಿತ್ತು. ಥ್ಯಾಂಕ್ಸ್ ಟಿಕೆ, ನನ್ನನ್ನು ಬಿಡುಗಡೆ ಮಾಡಿಸಿದ್ರಿ. ಜೈಲಿನಿಂದ ಹೊರಗೆ ಬಂದ ಮೇಲೆ ನನಗೆ ನಿಜವಾಗಿಯೂ ಈಗ ಸ್ವಾತಂತ್ರ್ಯದ ಅನುಭವ ಆಗ್ತಾ ಇದೆ. Let's celebrate that. ರಾಜೀವ್, ನಿನಗೆ ಮಾತು ಕೊಟ್ಟು ಹಾಗೆ ನಾನು ನಡ್ಕೊಂಡಿದ್ದೀನಿ. ನಿನಗೆ ಬಿಡುಗಡೆ ಕೊಡಿಸಿದ್ದೀನಿ. ನಾನು ಅಷ್ಟೇ ನಿಮಗೆ ಮಾತು ಕೊಟ್ಟು ಹಾಗೆ ನಡ್ಕೊಂಡಿದ್ದೀನಿ. 50 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ. ಸೊ ವಿ ಹ್ಯಾವ್ ಪ್ರೂವ್ಡ್ ದಟ್ ವಿ ಆರ್ ಜೆಂಟಲ್ಮೆನ್. ಯಾಕೆ ಸುಮ್ಮನೆ ನಿಂತಿದ್ಯಾ? ಡೋಂಟ್ ವರಿ, ನಿನ್ನ ಪಾಲಿನ ಹಣನೂ ಬಂದಿರುತ್ತೆ. ಏನು ರಾಜೀವ್? ಬಂದಾಗಿದೆ. ನಾನು ಯಾವುದನ್ನು ಬಾಕಿ ಉಳಿಸ್ಕೊಂಡಿಲ್ಲ. ನೀವಿಬ್ರು ಎಷ್ಟು ಹೆಲ್ಪ್ ಮಾಡಿದ್ದೀರಾ ನನಗೆ. ಹಾಂ ಪ್ರದೀಪ್, ಸ್ವಲ್ಪ ದಿವಸ ನೀನು ಊರು ಬಿಟ್ಟು ಹೋಗೋದು ಒಳ್ಳೇದು. ಯಾಕೆಂದರೆ ನೀನು ನಮ್ಮ ಕಡೆ ಆಸಾಮಿ. ಆ ದೀಕ್ಷಿತ್ ಹತ್ರ ಹೋಗಿ ನಾಟಕ ಆಡಿದ್ಯಾ ಅಂತ ಅವ್ನಿಗೆ ಗೊತ್ತಾಗಿರುತ್ತೆ. ಗೊತ್ತಾಗಲಿ, ಏನಾಗುತ್ತೆ ಅದರಿಂದ? ಏನೂ ಆಗಲ್ಲ. ಅವನಿಗೆ ನಿನ್ನ ಮೇಲೆ ಕೋಪ ಬರುತ್ತೆ. ಆಮೇಲೆ ಸತ್ಯ, ಧರ್ಮ, ನ್ಯಾಯ ಅಂತ ಇಷ್ಟು ದೊಡ್ಡ ಲೆಕ್ಚರ್ ಕೊಡ್ತಾನೆ. ಅದನ್ನು ನೀನು ಸಹಿಸ್ಕೋಬೇಕಾಗತ್ತೆ. ಸತ್ಯ, ನ್ಯಾಯ, ಧರ್ಮ, ಈ ಪದಗಳು ಶಂಕರದಾಸ್ ಮನೆಯವರು ಎಲ್ಲರೂ ಬಾಯಲ್ಲೂ ಸೆಂಚುರಿ ಬಾರಿಸಿವೆ. ಇವತ್ತಿನ ಜಗತ್ತಲ್ಲಿ ಚಲಾವಣೆಯಲ್ಲಿರೋ ವಿಚಾರ ಯಾವುದು ಅಂತ ಶಂಕರದಾಸ್ ಫ್ಯಾಮಿಲಿ ಅವರಿಗೆ ರಿಯಲೈಸ್ ಆಗಿರುತ್ತೆ. ರಿಯಲೈಸ್ ಆಗಲೇಬೇಕು. ಎಷ್ಟು ತೊಂದರೆ ಕೊಟ್ಟರು ನನಗೆ. ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದರು ನನ್ನನ್ನು. ನನ್ನ ಇಮೇಜ್ ಹಾಳು ಮಾಡಿದರು. ಅಮ್ಮ ಸಂಜನಾ ತಂಗಿಯಿಂದ ನನ್ನನ್ನು ದೂರ ಮಾಡಿದರು. ಅವ್ರ ಹಣ ನನ್ನ ಹತ್ರ ಇದೆ ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಿದರು. ಕೇಳಿದರೆ ಸ್ವಲ್ಪ ಹಣ ಕೊಡ್ತಿದ್ದೆ. ಅದನ್ನು ಬಿಟ್ಟು ನನ್ನ ಅಮೂಲ್ಯವಾದ ಸಮಯನ ಜೈಲಿನ ಕತ್ಲಿನ ಕೋಣೆಯಲ್ಲಿ ಕಳೆಯೋ ಹಾಗೆ ಮಾಡಿದರು. ಕಡೆಗೇನಾಯ್ತು? ಗೆದ್ದಿದ್ದು ನಾನೇ.
ರಾಜೀವ್, ಇದು ನಿನ್ನ ಗೆಲುವು ಮಾತ್ರ ಅಲ್ಲ, ನನ್ನ ಗೆಲುವು ಕೂಡ. ಎಷ್ಟೋ ಕೇಸ್ಗಳನ್ನು ಗೆದ್ದಿದ್ದೀನಿ ನಾನು, ಆದರೆ ಈ ಕೇಸ್ ನನಗೆ ಚಾಲೆಂಜಿಂಗ್ ಆಗಿತ್ತು. ಆ ದೀಕ್ಷಿತ್ ಕಡಿಮೆ ಬುದ್ಧಿವಂತ ಏನಿಲ್ಲ, ಅದು ಹೇಗೋ ಇಲ್ಲಿನ ಇನ್ಫಾರ್ಮೇಷನ್ ಎಲ್ಲ ಅಲ್ಲಿಗೆ ಹೋಗ್ತಿತ್ತು. ಕೇಸ್ ಗೆಲ್ಲೋದು ಸುಲಭ ಆಗಿರಲಿಲ್ಲ. ಯೋಚನೆ ಮಾಡಿದೆ, ನನ್ನ ಬುದ್ಧಿ ಉಪಯೋಗಿಸ್ದೆ, ಪ್ರದೀಪ್ ಅನ್ನೋ ದಾಳ ಎಸ್ದೆ. ಆ ದೀಕ್ಷಿತ್ ನಂಬ್ದ, ಸೋತ. ಈ ಕೇಸ್ ಗೆದ್ದಿದ್ದಕ್ಕೆ ನಿನ್ನಷ್ಟೇ ಸಂಭ್ರಮ ನನಗೂ ಆಗ್ತಿದೆ. ಆದರೆ ಆ ಸಂಭ್ರಮ ನೀವು ಸರಿಯಾಗಿ ಅನುಭವಿಸ್ತಾ ಇಲ್ಲ. ಯಾಕೆ? ನೋಡಿ, ನಿಮ್ಮ ಗ್ಲಾಸ್ ಖಾಲಿನೇ ಆಗಿಲ್ಲ. ಆಯಿತು, ನಿನ್ನ ಸಂತೋಷಕ್ಕಾಗಿ. ಥ್ಯಾಂಕ್ ಯು. ಪ್ರದೀಪ್, ನಿಮಗೆ. ಲೆಟ್ ಮಿ ಫಿನಿಶ್. ಯಾ. ರಂಗಸ್ವಾಮಿ ಬಂದು ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡಾಗ ಜಗದೀಶ್ ಮತ್ತು ದೀಕ್ಷಿತ್ ಮುಖ ನೋಡಬೇಕಾಗಿತ್ತು. ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ ಅದು. ರಂಗಸ್ವಾಮಿ ತಮ್ಮ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಕೋರ್ಟ್ ಅದನ್ನು ಒಪ್ಕೊಳ್ಳುತ್ತೆ, ಡಿ ಕೆ ಸೋತೋಗ್ತಾನೆ ಅಂತ ನಂಬ್ಕೊಂಡಿದ್ರು. ಆದರೆ ಆಗಿದ್ದೇನು, ರಂಗಸ್ವಾಮಿ ಉಲ್ಟಾ ಹೊಡೆದ್ಬಿಟ್ಟ. ಬ್ರಿಲಿಯಂಟ್. ಪ್ರದೀಪ್ ಆ್ಯಕ್ಟಿಂಗ್ ಆ ರೀತಿ ಇಂಪ್ರೆಸ್ ಮಾಡಿಬಿಡ್ತು ದೀಕ್ಷಿತ್ನ. ಪ್ರದೀಪ್, ನೀನು ಯಾಕೆ ನೀನು ಪ್ರಾಕ್ಟೀಸ್ ಬಿಡಬಾರ್ದು? ಬಿಟ್ಬಿಟ್ಟು ನಿನಗೆ ಲಾ ಪ್ರಾಕ್ಟೀಸ್ಗಿಂತ ಆ್ಯಕ್ಟಿಂಗ್ನಲ್ಲೇ ಒಳ್ಳೆ ಫ್ಯೂಚರ್ ಇರೋ ಹಾಗೆ ಕಾಣ್ತಾ ಇದೆ. ನೀನು ಯಾಕೆ ಅದನ್ನೇ ಪ್ರೊಫೆಷನಾಗಿ ತಗೋಬಾರ್ದು? ಸೊ ರಾಜೀವ್, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಅದು ಯಾವತ್ತೋ ಡಿಸೈಡ್ ಆಗಿದೆ. ಲಿಚೆನ್ಸ್ಟೈನ್ ಹೋಗ್ಬೇಕು, ಅಲ್ಲೇ ಸೆಟಲ್ ಆಗ್ತೀನಿ, ಮತ್ತು ಬಿಸ್ನೆಸ್ ಕೂಡ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಗುಡ್. ಓ, ಹಾಗಿದ್ರೆ ನಾವು ಬರ್ಬೋದು ಇಂಡಿಯಾ ಬೇಜಾರಾದಾಗ. ಶ್ಯೂರ್. ಯಾವಾಗ ಹೊರಡ್ತಾ ಇದೆಯಾ? ಸದ್ಯದಲ್ಲೇ. ಈಗ ನೀನು ಜೈಲಲ್ಲಿಲ್ಲ, ನೀನು ಹೋಗಿ ಮಗುನ ಕೇಳಿದ್ರೆ ಕೊಡಲೇಬೇಕು ಅವರು. ನೋಬಡಿ ಕ್ಯಾನ್ ಸ್ಟಾಪ್ ಯು. ಎಸ್, ಯು ಆರ್ ರೈಟ್. Nobody can stop me. Nobody can stop me. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು.